1970ರ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಸಿನಿಮಾ. ಸೊ ಐಮ್ ಶ್ಯೂರ್ ಡೈಲಾಗ್ ಬಹಳ ವಿಭಿನ್ನವಾಗಿರುತ್ತೆ. ಕನ್ನಡಮ್ಮನ ಕರುಳ ಬಳ್ಳಿ ಈ ಹುಬ್ಬಳ್ಳಿ. ಗೊತ್ತಿರೋ ಗಂಡಸರು ಎಲ್ಲ ಕಡೆ ಇರ್ತಾರೆ, ಆದ್ರೆ ಗತ್ತಿರೋ ಗಂಡಸರು ಇಲ್ಲಿ ಮಾತ್ರ ಇರ್ತಾರೆ. ಗೊತ್ತಿರೋ ಗಂಡಸರು ಎಲ್ಲ ಕಡೆ ಇರ್ತಾರೆ, ಆದ್ರೆ ಗತ್ತಿರೋ ಗಂಡಸರು ಇಲ್ಲಿ ಮಾತ್ರ ಇರ್ತಾರೆ. ಮಚ್ಚು 2 ದಫ ಕೆಂಪಗಾಗತ್ತೆ, ಒಂದು ಬೆಂಕಿಯಲ್ಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಎಲ್ರಿಗೂ ನಮಸ್ಕಾರ. ತುಂಬ ಪ್ರೀತಿಯಿಂದ, ನಿಮ್ಮೆಲ್ರಿಗೂ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಶ್ರದ್ಧೆಯಿಂದ ಈ ಸಿನಿಮಾ ಡೈಲಾಗ್ಸ್ ಬರೆದಿದ್ದೀನಿ. ಯಾಕಂದರೆ ನಿಮ್ಗೆಲ್ರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಪ್ರತಿಯೊಂದು ವಿಭಾಗದಲ್ಲೂ, ಸಂಭಾಷಣೆಯಲ್ಲಿರ್ಬೋದು, ಛಾಯಾಗ್ರಹಣದಲ್ಲಿರ್ಬೋದು, ನಿರ್ದೇಶನ ನಮ್ಮ ತರುಣ್ ಸರ್ ಮಾಡಿರೋದು. ಅವ್ರು ರಾಬರ್ಟ್ ನೀವೆಲ್ಲ ನೋಡಿದ್ದೀರಲ್ಲ, ಸ್ಟೈಲಿಶ್ ಆಗಿ ತೋರಿಸಿದ್ರು ಡಿ ಬಾಸ್ನ. ಬಟ್ ಇದರಲ್ಲಿ ನಾವು ಕಾಟೇರ್ನಾಗಿ ತೋರಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಕಥೆನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮತ್ತು ಇದು ನಿಮಗೆ ಏನಕ್ಕೆ ನಾನು ಪದೇ ಪದೇ ಈ ಪಿಕ್ಚರ್ ನೋಡು ಅಂತ ಇದ್ದೀನಿ ಅಂದರೆ, ನಿಮ್ಮ ತಂದೆ ತಾತ ಇವರೊಂದು ಜನ್ರೇಷನ್ ಎಷ್ಟು ಕಷ್ಟಪಟ್ಟಿತ್ತು, ಇವತ್ತು ನೀವೆಲ್ಲ ಇಲ್ಲಿ ನಿಂತ್ಕೊಂಡು ಸೀಟಿ ಹೊಡ್ಕೊಂಡು ಏನು ಖುಷಿಯಾಗಿದ್ದೀರಿ, ಅದಕ್ಕೆ ಕಾರಣ ಏನು, ಈ ನೆಲದ ಕತೆ ಏನು. ಜಡೇಶ್ ಅವರು ಮತ್ತು ತರುಣ್ ಸರ್ ಬರೆದಿರೋಂಥ ಈ ಕತೆ, ಚಿತ್ರಕಥೆ ನಿಮ್ಮನ್ನು ತುಂಬಾ ರಂಜಿಸುತ್ತೆ. ಮತ್ತು ಖಂಡಿತವಾಗಲೂ ಇದು ಹೆಮ್ಮೆಯ ಸಿನಿಮಾ ಆಗುತ್ತೆ. ಇವತ್ತಿನ ದಿನ ನಾವು ಪುಷ್ಪನ ಒಂದು ತೆಲುಗು ಸಿನಿಮಾ ಆಗಿದ್ರು ಅದು ನಮ್ಮ ಪ್ರೌಡ್ ಸಿನಿಮಾ ಅಂತ ನಾವು ಅವ್ರಿಗೆ ಏನು ಬೆಂತಡ್ತೀವಿ, ಅದಕ್ಕೂ ಮೀರಿದ ಒಂದು ಕಂಟೆಂಟ್ ಇದರಲ್ಲಿದೆ. ಸೊ ನೀವು ಯಾವಾಗಲೂ ಡಿ ಬಾಸ್ ಅವ್ರನ್ನ ಚಿತ್ರದಲ್ಲೋ ಇಲ್ಲ ರಿಯಲ್ ಆಗೋ ನೋಡಿದಾಗ ಡಿ ಬಾಸ್ ಅಂತ ಮಾತ್ರ ಹೋಗ್ತೀರಾ. ಖಂಡಿತವಾಗ್ಲೂ ಈ ಸಿನಿಮಾ ಆದಮೇಲೆ ಥ್ಯಾಂಕ್ ಯು ಡಿ ಬಾಸ್ ಅಂತೀರಾ. ಅಷ್ಟು ಚೆನ್ನಾಗಿದೆ ಕತೆ, ಚಿತ್ರಕಥೆ, ಸಂಭಾಷಣೆ. ಇನ್ನು ಕೆಲವೇ ಹೊತ್ತಲ್ಲಿ, ಅಂದರೆ ಕೆಲವೇ ನಿಮಿಷಗಳಲ್ಲಿ ಟ್ರೈಲರ್ ಬರುತ್ತೆ. ಅದರಲ್ಲಿ ನಿಮಗೆ ಇನ್ನೂ ಒಂದಷ್ಟು ಡೈಲಾಗ್ಸು, ವಿಜುವಲ್ಲು ಎಲ್ಲ ರಿವೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಪ್ರೀತಿ ಒಂದು ಸಿನಿಮಾ ಕೊಡ್ತೀರಾ ಅಂದರೆ ನಾವು ನಿಮ್ಗೆ ಯಾವತ್ತೂ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಬರಲಿ ಚಪ್ಪಾಳೆ ಜಡೇಶ್ ಸರ್ ಹಾಗೂ ಮಾಸ್ತಿ.